ಮಗು ಬೇಕಿತ್ತು ಕತೆಗೆ, ಸೊ ಅದು ಹಾಕೊಂಡು ಮಾಡ್ಬಿಡಿ ಅಂತೇಳಿ ನಾನೇ ಮಾಡಿಸಿದ್ದೆ. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೀನಿ. ಓಕೆ, ಸ್ವಲ್ಪ ನರ್ವಸ್ಸು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದ್ರೆ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, 45 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ಎಲ್ಲರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಕಾರಣ ನಮ್ಮ ಆ್ಯಕ್ಟರ್ಸು, ಹೀರೋಯಿನ್ ಬರಲಿಲ್ಲ, ಅವರು ಬರಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದ್ದೀವಿ. ಆ್ಯಕ್ಚುಲಿ 4 ಗಂಟೆ ಅಂದರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರಬೇಕಿತ್ತು. ಅವ್ರು ಯಾವ ಥರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಇಲ್ಲ ಎಲ್ಲ ಹೋದ್ರೆ ಪಂಚಾಲಿಟಿ ಇಲ್ಲಾಂದ್ರೆ ಯಾವ ಥರ ವರ್ಕೌಟ್ ಆಗುತ್ತೆ ಇದು? ಈಗ ನಾನು ಕಾಯ್ಬೋದು, ಬೇರೆಯವ್ರು ನಂತರ ಇರೋರು ಕಾಯ್ಬೇಕಲ್ವಾ? ಅದು ಅವ್ರು ತಿಳ್ಕೊಬೇಕು. ಅದಕ್ಕೋಸ್ಕರ ಲೇಟ್ ಆಗಿದ್ದೀನಿ, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದ್ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು. ಜರ್ನಿ ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗಲ್ಲಿ ಆಕ್ಸಿಡೆಂಟಲ್ಲಿ ಸಡನ್ ಆಗಿ ರಾಕಿ ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬ ಚಿಕ್ಕ ನಾಯಿ, ಅವನು ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗಕ್ಕೆ ರೀಸನ್ ಏನಾದ್ರು ಇದ್ರೆ ಅದೇ, ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಸ್ಟೇಷನ್ಗೆ. ಆಮೇಲೆ ಏನಾಯಿತು, ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋವರೆಗೂ ವೆಯ್ಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋದು ಸಿನಿಮಾ. ಅದು ಆ್ಯಕ್ಚುಲಿ ಜನಕ್ಕೆ ಏನು ಅಂದ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟು ಅವ್ರಿಗೇನೂ ಗೊತ್ತಿಲ್ಲ ರೀಸನ್ನು. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ರೀಸನ್ ಏನಂದರೆ ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತು ಅಂತ ಸುಮ್ಮನೆ ಸೆಂಟಿಮೆಂಟು ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೆಯ್ಟ್ ಮಾಡಿ ಸುಮಾರು 1 ವರ್ಷ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ. 1 ವರ್ಷ ವೆಯ್ಟ್ ಮಾಡಿದ್ವಿ, 1 ವರ್ಷ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲಿಲ್ಲ ನಾವು. ಸೊ ಚೆನ್ನಾಗಿದೆ ಸರ್, ಎಮೋಷನಲ್ ಜರ್ನಿ, ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರೂ ಇಲ್ಲ. ನಮ್ಮ ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನ ಮೇಂಟೈನ್ ಮಾಡಕ್ಕಂತಾನೆ ಅವರಿದ್ದರು, ರಘು ಅಂತ. ಅವ್ರು ಮೇಂಟೈನ್ ಮಾಡ್ತಾ ಇದ್ರು. ತುಂಬ ಕಷ್ಟ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನ ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳಿದ್ರೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಅದು ಚಿಕ್ಕದು, ಇನ್ನೂ ದೊಡ್ಡದಲ್ಲ. ನಾವು ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ. ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್ ಏನಾದರೂ ಮಾಡಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ ಸರ್. ಖಂಡಿತ ಮಾಡ್ತೀನಿ. ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ, ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದಾರೆ ನಾನು ತೋರಿಸಿ, ಹೊಸಬ್ರನ್ನೇ ಹಾಕೋತೀನಿ. ನನ್ಗೆ ಲಾಸ್ ಆದ್ರೂ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ಬರ್ತಿಲ್ಲ, ಆನೆಸ್ಟ್ ನಾನು ಯಾರಿಗೂ ಬೈತಿಲ್ಲ, ಯಾವ ಹೀರೋ ಏನೂ ಮಾತಾಡ್ತಿಲ್ಲ. ರೀಸನ್ ಏನಂದರೆ ಸರ್, ನಾಯಿ ಥರ ಮನೆ ಬಾಗಿಲನ್ನ ಕಾದ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ. ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು? ಸಿನಿಮಾ ಮಾಡಿದ್ದೀವಿ. ನೀವೇ ಯೋಚನೆ ಮಾಡಿ, ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು, ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ಜಸ್ಟ್ ಸಿಂಪಲ್ ಆಗಿ ಮೈಕ್ ಕೊಟ್ಟರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಇಷ್ಟು ಉದ್ದ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳೀಲಿ ಅಂತ. ಕರೆಕ್ಟ್ ಅಲ್ವ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದೀನಪ್ಪ, ಬಂದರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರು ಬರಲ್ವಲ್ಲ ಸರ್, ಯಾರು ಬರಲ್ಲ. ಅವ್ರೇನು ಅಂದರೆ, ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದರೆ? ನೀವು ನನಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದರೆ ಯಾರಾದರೂ? ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಇದ್ರೆ ಮಾತ್ರ ಬಂದು ಮಾಡ್ತಾರೆ. ಅವ್ರವರೇ ಏನಾದರೂ ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಎಲ್ಲೋ ಒಂದು ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗಾಗ್ಬೇಕಪ್ಪ ಅಂತಾರೆ. ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮಗೆ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದೀವಿ.
ಆಮೇಲೆ ಇನ್ನೊಂದು ಏನಂದರೆ ಲೂಸ್ ಮಾದ ಯೋಗಿ ಅವರು ನಮಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ, ಇದಕ್ಕೆ ಮುಹೂರ್ತಕ್ಕೆಲ್ಲ ಬಂದಿದ್ರು. ನಾವು ಅದಲ್ಲದೆ ಉಮಾಪತಿ ಶ್ರೀನಿವಾಸ ಗೌಡ ಅಣ್ಣ ಅವರು ಕೂಡ ನಮ್ಮ ಬ್ಯಾಕ್ಗ್ರೌಂಡೇ, ಅವ್ರು ಯಾವಾಗ ಕರೆದ್ರು ನಮಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವರಿಬ್ಬರನ್ನ ಬಿಟ್ಟರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರದ್ದು ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡಬೇಕು ಅಂತಾರೆ, ಇಲ್ಲ ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಬೆಳೆಸ್ರಪ್ಪ, ಇನ್ನೊಂದು ವರ್ಷ ನಿಂಗೆ ಈಗ ಸ್ಟ್ರೈಟ್ ಆಗಿ ಹೋದ್ರೆ ಅದೇ ಕನ್ನಡ ಸಿನಿಮಾ ಮಾಡಿನಂದ್ರೆ ಯಾವನೂ ಬರಲ್ಲ ಸರ್, ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ವಿಜಯ್ ಅಂತ, ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಒಂದು 60-65 ಥಿಯೇಟರ್ ಇರ್ಬೋದಾ ಸರ್? 60-65 ಸರ್ ಬಂದಿದ್ದಾರೆ, ವಿಜಯ್ ಅವರಿದ್ದಾರೆ ಸರ್, ಬನ್ನಿ ವಿಜಯ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ಟೀಸರ್ ಲಾಂಚ್ ಇದ್ದಾನು. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮಗನೇ ಚಿತ್ರ. ಸೊ ಮೇಡಮ್ ಹೇಳಿದಾಗ ಏನಕ್ಕೆ ಬರಬೇಕು ಅಂದರೆ ಅಫ್ಕೋರ್ಸ್ ದೇರ್ ಇಸ್ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು ಆ್ಯಂಡ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾನಲ್ಲಿದೆ. ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನ ಇಟ್ಕೊಂಡು ಸ್ಟೋರಿ ಮಾಡಿದ್ವಿ ಸರ್. ಸರ್ ಎಲ್ರಿಗೂ ನಮಸ್ತೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಸಾರಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಿನಿಮಾ ತುಂಬ ಭಾವನೆಗಳು ತುಂಬಿದ ಸಿನಿಮಾ ಸರ್. ನಮ್ಮ ಟೈಟ್ಲ್ ಏನಿದೆಯೋ ಅದೆಷ್ಟು ಭಾವನೆ, ಅದೆಷ್ಟು ಫೀಲ್ ಕೊಡುತ್ತೋ ಆ ಥರದ ಒಂದು ಜರ್ನಿ ನಮ್ಮ ಸಿನಿಮಾ ಸರ್. ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು, ಅವಳಿಗೆ ತಂದೆಯಾಗಿ ಅವಳು ಹೆಂಗೆ ನಾನು ನೋಡ್ಕೊತೀನಿ, ಅವಳಿಗೆ ಯಾವತ್ತೂ ಏನು ಕೊರತೆ ಬರದೇ ಇರೋ ಥರ, ಫೀಲ್ ಆಗದೇ ಇರೋ ಥರ ನೋಡ್ಕೊಳ್ಳೋಂಥ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ಅದಾದಮೇಲೆ ನಾನು ಫಸ್ಟು ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಾನು ಇದು 2ನೇ ಸಿನಿಮಾ ಆರ್ಟಿಸ್ಟ್ ಆಗಿ. ಮೂವಿಯಲ್ಲಿ ನಾನು ಒಂದು ಸಣ್ಣ ಹ್ಯಾಂಡಿಕ್ಯಾಪ್ ಗರ್ಲ್ ಆಗಿದ್ದೆ. ಮತ್ತು ಒಂದ್ಸರಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ಏನು ಓದ್ತಿದ್ದೀರಾ? 7th ಇಲ್ಲ, ನನಗೂ ಆಸೆ ಇತ್ತು. ನಮ್ಮ ಅಪ್ಪನೂ ಹೇಳಿದ್ರು ಮಾಡು. ನನಗೂ ಖುಷಿ ಇತ್ತು, ನಂಗೆ ಚಾನ್ಸ್ ಸಿಕ್ಕಿತ್ತು ಅಂತ. ಮಾಡಿದ್ದೀನಿ. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಬಿಟ್ಟಿದ್ದೆ, ಬಟ್ ಮೂವಿನೂ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ನಾನು ಮೂವಿ ಮೇಲೆ ಮೋರ್ ಫೋಕಸ್ ಮಾಡಿ. ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ವುಡ್ BJJ. ಯಾವ ಮೋಹನ ಮುರಳಿ ಕರೆಯಿತು ಇದೆ 27th ರಿಲೀಸ್ ಆಗ್ತದೆ. ಆಲ್ಮೋಸ್ಟ್ ಒಂದು 50 to 60 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖಾಲಿ ಇಲ್ಲ ಸರ್, ಚೆನ್ನಾಗಿ ಹೋಗ್ತಾ ಇದೆ, ನಮಗಿದಾವೆ ಸರ್. ದೂರದಿಂದ ಬರ್ತಾ ಇದ್ದೆ. ಇಲ್ಲ, ಆಕ್ಚುಲಿ ಬೇರೆ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಬರುವಾಗ ಲೇಟ್ ಆಯ್ತು. ಹೌದು, ಆಕ್ಚುಲಿ ಅದು ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಬರ್ಲಿಲ್ಲ. ಇಲ್ಲ ಸರ್, ನಾನು ಆಕ್ಚುಲಿ ಬೇಗ ಬಿಟ್ಟೆ, ಸ್ವಲ್ಪ ಲೇಟ್. ಸಾರಿ, ಕ್ಷಮೆ ಇರ್ಲಿ ಸರ್. ಇದೇ ಫಸ್ಟ್ ಟೈಮ್ ಸರ್ ಲೇಟ್ ಸಾರಿ ಕೇಳಿ. ಇಲ್ಲ ಆಕ್ಚುಲಿ ಸಾರಿ ಕೇಳ್ರಿ. ಈಗ ಸರ್ ಯಾರಿಲ್ಲ ಅಂದ್ರು ನಾನು 100% ಇದೀನಿ ಸರ್. ಇದುವರೆಗೂ ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆಕ್ಚುಲಿ. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀವಿ, ಇವಾಗಷ್ಟೇ, ನಾವೇ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮ್ಗೆ ಇರ್ಬೇಕು. ಆ್ಯಕ್ಚುಲಿ ಮೀಡಿಯಾದಲ್ಲಿ ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ.
ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರಿ ಸಾರಿ. ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರಾ ನೀವು, ಬೇರೆ ಕ್ಲಾಂತ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಡೆಬ್ಯೂ ಹೇಳಬೇಕು ಅಂದರೆ ಅದು ರಿಲೀಸ್ ಆಯಿತು ಸ್ವಲ್ಪ. ತುಂಬ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಒಂದು ನನ್ನ ಡ್ಯೂಪ್ಲಿಕೇಟ್ ಡಾಕ್ಟರ್ ಇದ್ದಾರೆ ಇಲ್ಲಿ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್